ಹ್ಯಾವ್ ಯು ಆಲ್. ಸೊ ನಿಮ್ಮ 10th ಸ್ಟ್ಯಾಂಡರ್ಡ್ ಯಾವ ಥರ ನಡೀತಿದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸೋದೇನು ಅಂತಂದರೆ 2 ಮಾರ್ಕ್ 3 ಮಾರ್ಕ್ ಕ್ವೆಶನ್ಸ್ ದಟ್ಟು ನಮ್ಮ ಈ ಏನಿದು ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್, ಓಕೆ, ಆ ಲೆಸನಿಂದ ಬರುವಂತಹ 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವೆಶನ್ಸ್ ಆರ್ 3 ಮಾರ್ಕ್ಸ್ ಕ್ವೆಶನ್ಸ್ ಆ್ಯಂಡ್ 2 ಮಾರ್ಕ್ಸ್ ಕ್ವೆಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಗೈಸ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ 20 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ನಿಮಗೆ ಅಪ್ಲಿಕೇಶನ್ಸ್ ಕ್ವೆಶನ್ಸ್ ಆಗಿರ್ಬೋದು, ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನಿಮಗೆ ಭಾಳ ರೀತಿಯಾದಂತಹ ಅಪ್ಲಿಕೇಬಲ್ ಕ್ವೆಶನ್ಸ್ನ ಕೇಳಬಹುದು ಗೈಸ್. ಓಕೆ, ಸೊ ಅದೇ ಅಪ್ಲಿಕೇಶನ್ಸ್ ಕ್ವೆಶನ್ಸ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. 1 by 1 ನೋಡ್ತಾ ಹೋಗಿ, ನಿಮಗೆ ಭಾಳನೇ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಬಂದುಬಿಟ್ಟು. ಕಳೆದ ವಿಡಿಯೋದಲ್ಲಿ ನಮಗೆ ಫಸ್ಟ್ ಚಾಪ್ಟರು ಇಂದು 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್, 1 ಮಾರ್ಕ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್ ಕೂಡ ಡಿಸ್ಕಸ್ ಮಾಡಾಯಿತು. ಸೊ ಇಫ್ ವಾಂಟ್ ಯು ಕ್ಯಾನ್ ಚೆಕ್ ಇನ್ ದಟ್ ಪರ್ಟಿಕ್ಯುಲರ್ ವೀಡಿಯೋಸ್. ಸೊ ಇವಾಗ ನೋಡ್ಬೋದು, ನಿಮ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ನಮ್ಮ ಬಂದುಬಿಟ್ಟು ಏನು ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಲೆಸನಿಂದ ಬರುವಂತಹ. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡ್ಬೋದು ಇಲ್ಲಿ. ಸೊ ಓದ್ಕೊಳ್ಳಿ, ಫಸ್ಟ್ ಕ್ವೆಶನ್ ಏನಿದೆ ನೋಡ್ಕೊಳ್ಳಿ. ಸೊ ಲತಾ ಹ್ಯಾಡ್ ಅ ಸ್ಟ್ರೈನ್ ಆಫ್ ಸೋಪ್ ಇದೆ ವಿತ್ ಹರ್ white cloth. Okay, then she rubbed with the soap, that strain turns red. So ad strain ಏನಾಗುತ್ತೆ, ರೆಡ್ ಕಲರಲ್ಲಿ ಟರ್ನ್ ಆಗುತ್ತೆ. ಆಫ್ಟರ್ ವಾಷಿಂಗ್ ಇಟ್ ವಿತ್ ವಾಟರ್ ಇಟ್ ಟರ್ನ್ಸ್ ಯೆಲ್ಲೋ. ಸೊ ಯೆಲ್ಲೋ ಕಲರಾಗಿ ಟರ್ನ್ ಆಗುತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಇದು ನೋಡಿ, ನಿಮಗೆ ಭಾಳನೇ ನಿಯರರ್ ಅಪ್ಲಿಕೇಬಲ್ ಕ್ವೆಶನ್ಸ್ ಆಗಿರುತ್ತೆ. ಓಕೆನಾ, ಅಪ್ಲಿಕೇಬಲ್ ಕ್ವೆಶನ್ ಆಗಿರುತ್ತೆ. ಸೊ ಭಾಳನೇ ಇಂಪಾರ್ಟೆಂಟ್ ಕ್ವೆಶನ್ ಗೈಸ್. ಸೊ ಧ್ಯಾನವಿಟ್ಟು ನೋಡಿ. ಆ್ಯಂಡ್ ನೆಕ್ಸ್ಟ್ ಇದರಿಂದ ಆನ್ಸರ್ ಬಂದುಬಿಟ್ಟು ಏನಾಗಿರುತ್ತೆ, ಸ್ಟ್ರೈನ್ ಆಫ್ ಸೋಪ್ ಕಂಟೈನ್ಸ್ ಟರ್ಮರಿಕ್. ಅಬ್ವಿಯಸ್ಲಿ ಟರ್ಮರಿಕ್ ಏನಾದರೂ ಇದ್ದರೆ ಅದೇನಾಗುತ್ತೆ, ಸೋಪ್ ಜೊತೆ ರಿಯಾಕ್ಟ್ ಆಗಿ ಅದ್ರ ಕಲರ್ ಏನಾಗುತ್ತೆ, ರೆಡ್ ಕಲರ್ ನಮಗೆ ಕೊಡುತ್ತೆ. ಎಲ್ಲೋ ಟು ರೆಡ್ ಕಲರ್ ನಮಗೆ ಕೊಡುತ್ತೆ ಗೈಸ್. ಅರ್ಥ ಆಯ್ತಾ? ಸೊ ಅದೇ ನಿಮಗೆ ಈ ಒಂದು ಆನ್ಸರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದು ಆನ್ಸರ್ ನೀವು ಬರ್ಕೋಬಹುದು. ಓಕೆನಾ? ಸೊ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಅವರ್ ಸೆಕೆಂಡ್ ಕ್ವೆಶನ್. ನೋಡ್ಬೋದು, 3 ಟೆಸ್ಟ್ ಟ್ಯೂಬ್ಸ್ ಕಂಟೈನ್ಸ್ ಡಿಸ್ಟಿಲ್ಡ್ ವಾಟರ್, ಆ್ಯಸಿಡ್ ಸೊಲ್ಯೂಷನ್ ಆ್ಯಂಡ್ ಬೇಸಿಕ್ ಸೊಲ್ಯೂಷನ್. ಹೌ ಡು ಯು ಫೈಂಡ್ ದೆಮ್ ವೆನ್ ಓನ್ಲಿ ರೆಡ್ ಲಿಟ್ಮಸ್ ಪೇಪರ್ ಇರುತ್ತಲ್ಲ, ಲಿಟ್ಮಸ್ ಈಸ್ ಗಿವನ್ ಟು ಯು. ಓಕೆ, ಏನಿರುತ್ತಲ್ಲ ಅಂತಹ ಈ ಕ್ವೆಶನ್ ಆಗಿರುತ್ತೆ. ಓಕೆನಾ? ಸೊ ಅದ್ರ ಥ್ರೂ ನೀವು ನೋಡ್ಬೋದಿಲ್ಲ, ನಿಮಗೆ ಏನು ಕೊಟ್ಟಿದ್ದಾರೆ ನೋಡಿರಿ, 2 ಮಾರ್ಕ್ ಕ್ವೆಶನ್ ನೀವು ಈ ಥರ ರೆಪ್ರೆಸೆಂಟ್ ಮಾಡಿದರೆ ನಿಮ್ಗೆ ಆನ್ಸರ್ ನಿಮಗೆ ಏನಾಗುತ್ತೆ, ಭಾಳನೇ ಮಾರ್ಕ್ಸ್ ನೀವು ಗೇನ್ ಮಾಡ್ಬೋದಾಗುತ್ತೆ. ಓಕೆನಾ? ಅಬ್ಸರ್ವೇಷನ್ನು ಆಗಿರ್ಬೋದು, ಕನ್ಕ್ಲೂಷನ್ ಆಗಿರ್ಬೋದು, ಈ ಥರ ಕೊಟ್ಟರೆ ನಿಮಗೆ ಈ ಥರ ರೆಪ್ರೆಸೆಂಟೇಷನ್ ಮಾಡೋದಾದರೆ ನಿಮಗೆ ಮೋರ್ ಮಾರ್ಕ್ಸ್ ನೀವು ಗೇನ್ ಮಾಡ್ಬೋದು. ಸೊ ಒಂದು ಸತಿ ಆನ್ಸರ್ನ ಓದ್ಕೊಳ್ಳಿ. ಓಕೆ, ಮೂವ್ ಆನ್ ಟು ದ ಥರ್ಡ್ ಕ್ವೆಶನ್. ಥರ್ಡ್ ಕ್ವೆಶನ್ ಕೂಡ ನಿಮ್ಗೆ ಏನಾಗಿರುತ್ತೆ, ಇಲ್ಲಿ ಅಪ್ಲಿಕೇಬಲ್ ಟೈಪ್ ಆಫ್ ಕ್ವೆಶನ್ ಆಗಿರುತ್ತೆ. ಅದ್ರದ್ದು ಆನ್ಸರ್ ಬಂದುಬಿಟ್ಟು ಇಲ್ಲಿದೆ, ನೋಡ್ಕೋಬೋದು. ಸೊ ಫೋರ್ತ್ ಕ್ವೆಶನ್ ಕೂಡ ನೋಡಿ, ಇದು ಕೂಡ ಅಪ್ಲಿಕೇಬಲ್ ಕ್ವೆಶನ್. ನಾನು ಹೇಳಿದ್ನಲ್ಲ, ಈ ಒಂದು ಪರ್ಟಿಕ್ಯುಲರ್ ನಿಮಗೆ ಚಾಪ್ಟರಲ್ಲಿ ಭಾಳನೇ ಅಪ್ಲಿಕೇಬಲ್ ಕ್ವೆಶನ್ಸ್ ಕಾಣುತ್ತೆ ಗೈಸ್. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಫಿಫ್ತ್ ಕ್ವೆಶನ್ ನೋಡಿ. ಸೊ ಫಿಫ್ತ್ ಕ್ವೆಶನ್ ಏನಿದೆ, ಇನ್ ವಿಚ್ ಕಂಡೀಷನ್ ಡಸ್ ಅ ಫಾರ್ಮರ್ ಆ್ಯಡ್ ಲೈಮ್ ಪೌಡರ್ ಟು ಆ್ಯನ್ ಅಗ್ರಿಕಲ್ಚರಲ್ ಫೀಲ್ಡ್? ಸೊ ಇದು ಕೂಡ ಭಾಳನೇ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಓಕೆನಾ? ಸೊ ಫಿಫ್ತ್ ಕ್ವೆಶನ್ ಕೂಡ ನಿಮಗೆ ಭಾಳನೇ ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಅದರ ಆನ್ಸರ್ ಇದ್ರ ಕೆಳಗಡೆ ಇದೆ. ಓಕೆನಾ? ಸೊ ಇದು ಬಂದ್ಬಿಟ್ಟು 2 ಮಾರ್ಕ್ ಕ್ವೆಶನ್ ಆಗಿರುತ್ತೆ ಗೈಸ್. ಅರ್ಥ ಆಯ್ತಾ? ಸೊ ಈ ಕ್ವೆಶನ್ ಬಂದ್ಬಿಟ್ಟು ಇದೇ ಥರ ಇನ್ನೊಂದು ಫಾರ್ಮೆಟಲ್ಲಿ ನಿಮಗೆ ಕ್ವೆಶನ್ ಮಾಡಿ ಕೇಳೋ ಚಾನ್ಸಸ್ ಭಾಳನೇ ಇರುತ್ತೆ. ಒಂದೇ ಥರ ಅಲ್ಲ, ಆನ್ಸರ್ ಮಾತ್ರ ನೋಡಿ ಒಂದೇ ಥರ ಇರುತ್ತೆ. ಓಕೆನಾ? ಸೊ ಸಿಕ್ಸ್ತ್ ಕ್ವೆಶನ್ ನೋಡ್ರಿ. ದೇರ್ ಈಸ್ ನೋ ಚೇಂಜ್ ಇನ್ ಕಲರ್ ಆಫ್ ಅ ರೆಡ್ ಲಿಟ್ಮಸ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಒನ್ ಇಂಟ್ರೊಡ್ಯೂಸ್ಡ್ into an aqueous solution of sodium chloride. ಸೊ ಇದೊಂದು ಕೂಡ ನಿಮಗೆ ಮೋಸ್ಟ್ ಪ್ರೊಬ್ಯಾಬ್ಲಿ ಇಟ್ ಈಸ್ ಆ್ಯನ್ ಅಪ್ಲಿಕೇಬಲ್ ಕ್ವೆಶನ್ ಓನ್ಲಿ. ಓಕೆ, ಸೊ ಅದರಿಂದ ಸೊಲ್ಯೂಷನ್ ಕೆಳಗಡೆ ಇದೆ ನೋಡ್ಬೋದು ನೀವು. ಓಕೆ, ಆನ್ಸರ್ ಕೆಳಗಡೆ ಇದೆ ನೋಡ್ಕೋಬೋದು. ಸೊ ಸೆವೆಂತ್ ಕ್ವೆಶನ್ ನೋಡಿ, ಲಾಸ್ಟಲ್ಲಿದೆ ಸೆವೆಂತ್ ಕ್ವೆಶನ್. ಇಲ್ಲಿ ಸೋಡಿಯಂ ಕ್ಲೋರೈಡು, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಂ ಕ್ಲೋರೈಡ್ ಮತ್ತು ನೇಮ್ ಎಕ್ಸ್ ಅಂತ ಈ ಥರ ಕೇಳಬಹುದು ಗೈಸ್. ಭಾಳನೇ ಇಂಪಾರ್ಟೆಂಟ್ ಅಪ್ಲಿಕೇಬಲ್ ಕ್ವೆಶನ್ಸ್ ಈ ಒಂದು ಚಾಪ್ಟರಿಂದ ಬರುತ್ತೆ. ರಿಪೀಟೆಡ್ಲಿ ಐ ಆಮ್ ಟೆಲಿಂಗ್, ಈ ಒಂದು ಚಾಪ್ಟರಲ್ಲಿ ನಿಮಗೆ ಅಪ್ಲಿಕೇಬಲ್ ಕ್ವೆಶನ್ಸ್ ಕಾಣಬಹುದು ಜಾಸ್ತಿನೇ. ಅರ್ಥಾಯ್ತಾ? ಸೊ ಮೂವ್ ಆನ್ ಟು ದ ಸೆವೆಂತ್ ಕ್ವೆಶನಿಂದ ಆನ್ಸರ್ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನಿಮಗೆ ಈ ಥರ ಸೆಂಟೆನ್ಸ್ ಬರೆದು ಎಕ್ಸಾಂಪಲ್ ಕೂಡ ಬರಿಬೇಕಾಗುತ್ತೆ. ಸೊ ದಟ್ ವಿಲ್ ಬಿ ಗೆಟಿಂಗ್ 2 to 3 ಮಾರ್ಕ್ಸ್.
ಓಕೆನಾ. ಸೊ ಮೂವ್ ಆನ್ ಟು ಅವರ್ 8th ಕ್ವೆಶನ್ 9th ಕ್ವೆಶನ್ ನೋಡ್ಬೋದು ನೀವು. ಬೇಕಾದ್ರೆ ಇಫ್ ಯು ವಾಂಟ್ ಕ್ಯಾನ್ ಸ್ಕ್ರೀನ್ಶಾಟ್ ಇಟ್. ಓಕೆ, ನಾನು ಈ ವಿಡಿಯೋದಲ್ಲಿ ನಿಮಗೆ 20 ಕ್ವೆಶನ್ಸ್ನ ನಾನು ತೋರಿಸ್ತಿದ್ದೀನಿ. ಸೊ ನೋಡ್ತಾ ಹೋಗಿ ಲೈನ್ ಬೈ ಲೈನ್, ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಓಕೆನಾ. ಸೊ ಸ್ಕ್ರೀನ್ಶಾಟ್ ಮಾಡಿಕೊಂಡು ಯು ಕ್ಯಾನ್ ಸಿ ಇಟ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು 9th ಕ್ವೆಶನ್ ನೋಡಿ. ಅದೇ ಥರ ನಿಮಗೆ ಈ ಥರ ಓದ್ತಾ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿ. ಸೊ 10th ಕ್ವೆಶನಲ್ಲಿ ನೋಡ್ಬೋದು ನೀವು ಸಬ್ ಕ್ವೆಶನ್ಸ್ನ ಕೇಳಿದ್ದಾರೆ. ಓಕೆನಾ, ಈ ತನಕ ನಿಮಗೆ ಸಬ್ ಕ್ವೆಶನ್ಸ್ ಕೇಳಿದ್ದಾರೆ ವಿತ್ ಆನ್ಸರ್ಸ್ ಕೂಡ ನಿಮಗೆ ಕೆಳಗಡೆ ಇದೆ. ಸೊ ನೋಡ್ತಾ ಕೀಪ್ ಆನ್ ಸಿ ದಿಸ್ ಆನ್ಸರ್ ಆ್ಯಂಡ್ ಕ್ವೆಶನ್ ಆ್ಯಂಡ್ ಕಾಪಿ ಇನ್ ಯುವರ್ ನೋಟ್ಸ್. ಓಕೆನಾ. ಸೊ 11th ಕ್ವೆಶನ್ ನೋಡ್ಬೋದು ಇಲ್ಲಿ 2 ml ಆಫ್ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ನ ಕೊಟ್ಟಿದ್ದಾರೆ. ಇನ್ನು ಟೆಸ್ಟ್ ಟ್ಯೂಬಲ್ಲಿ 2 drops ಆಫ್ ಫಿನಾಪ್ತಲಿನ್ ಹಾಕಬೇಕಾಗುತ್ತೆ. ಸೊ ಈ ಥರ ಕ್ವೆಶನ್ಸ್ನ ಕೇಳ್ತಾರೆ. ಕಲರ್ ಯಾವ ಕಲರಲ್ಲಿ ಚೇಂಜ್ ಆಗುತ್ತೆ, ಸೊ ಪಿಂಕ್ ಕಲರಲ್ಲಿ ಚೇಂಜ್ ಆಗುತ್ತೆ. ಓಕೆ, ಸೊ ಈ ಥರ ರಿಯಾಕ್ಷನ್ಸಿಂದು ಬರುವಂತಹ ನಿಮಗೆ ಕಲರ್ ಆಫ್ ದ ರಿಯಾಕ್ಷನ್ ಆಫ್ಟರ್ ರಿಯಾಕ್ಟಿಂಗ್ ವಿತ್ ಅನದರ್ ಎಲಿಮೆಂಟ್, ಈ ಥರ ಕಲರ್ಸ್ ಯಾವ ಥರ ಪ್ರೆಸಿಪಿಟೇಟ್ ಏನು ಫಾರ್ಮ್ ಆಗುತ್ತೆ, ಈ ಥರ ಭಾಳನೇ ಕ್ವೆಶನ್ಸ್ ನಿಮಗೆ ಕೇಳ್ಬೋದು. ಸೊ ನಿಮ್ಗೆ ಏನಾದರೂ ಜಾಸ್ತಿ ಸ್ಕೋರ್ ತರಬೇಕು ಅಂತಂದರೆ ಯು ಶುಡ್ ಬಿ ಥರೋ ವಿತ್ ಆಲ್ ದಿಸ್ ಎಕ್ಸಾಂಪಲ್ಸ್ ಆ್ಯಂಡ್ ಆಲ್ ದ ರಿಯಾಕ್ಷನ್ಸ್. ಓಕೆನಾ, ರಿಯಾಕ್ಷನ್ಸ್ನ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕಾಗುತ್ತೆ, ಅದರ ಪ್ರೆಸಿಪಿಟೇಟ್ಸ್ ಕೂಡ. ಅದೇ ಥರ ನೀವು ನೋಡ್ಬೋದು ಇಲ್ಲಿ ಸಬ್ ಕ್ವೆಶನ್ಸ್ನ ಕೇಳಿದ್ದಾರೆ. ಸೊ ಅದ್ರದ್ದು ಆನ್ಸರ್ ಕೂಡ ಇಲ್ಲಿದೆ ನೋಡ್ಬೋದು. ಓಕೆನಾ, ಡಿ ಆನ್ಸರ್, ಸಿ ಆನ್ಸರ್ ಆ್ಯಂಡ್ ಎ ಆನ್ಸರ್ ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಮೂವ್ ಆನ್ ಟು ಅವರ್ 12th ಕ್ವೆಶನ್, ದಟ್ ಈಸ್ ಅವರ್ ಇಲ್ಲೇನಿದೆ ನೋಡಿ. ಸ್ಟೂಡೆಂಟ್ ಡ್ರಾಪ್ಡ್ ಅ ಫ್ಯೂ ಪೀಸಸ್ ಆಫ್ ದ ಮಾರ್ಬಲ್ ಇನ್ ಅ ಡೈಲ್ಯೂಟ್ HCl ಕಂಟೈನ್ಡ್ ಟೆಸ್ಟ್ ಟ್ಯೂಬ್. ಓಕೆನಾ. ಸೊ ಇದು ಕೂಡ ನಿಮ್ಗೆ ಎವಾಲ್ಡ್ ಎ ಗ್ಯಾಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್. ಸೊ ಲೈಮ್ ವಾಟರ್ ಬೇಸ್ಡ್ ಕ್ವೆಶನ್ಸ್ ಯಾವ ಥರ ಟರ್ನ್ ಆಗುತ್ತೆ ನೋಡಿ. ಇಲ್ಲಿ ಮಿಲ್ಕಿ. ಓಕೆ, ಲೈಮ್ ವಾಟರ್ ಇದರಲ್ಲಿ ಟರ್ನ್ ಆಗುತ್ತೆ ಅಂತ ಹೇಳಿದರೆ ಮಿಲ್ಕಿಯಲ್ಲಿ ಟರ್ನ್ ಆಗುತ್ತೆ, ದಟ್ ಮೀನ್ಸ್ ವೈಟ್. ಓಕೆ, ಅದರಿಂದ ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಲೆನ್ಸ್ ಈಕ್ವೇಷನ್ಸ್ ಕೂಡ ನೀವು ಮೋರ್ ಥರೋ ಆಗಿರಬೇಕಾಗುತ್ತೆ. ಈ ಟೈಪ್ ಆಫ್ ಕ್ವೆಶನ್ಸ್ ನಿಮಗೆ ಭಾಳನೇ ಕಂಡು ಬರುತ್ತೆ ಬೋರ್ಡ್ ಎಕ್ಸಾಮಿನೇಷನ್ಸ್ಗೆ. ಅರ್ಥ ಆಯ್ತಾ. ಆ್ಯಂಡ್ ಮೂವ್ ಆನ್ ಟು ಅವರ್ 13th ಕ್ವೆಶನ್, pH ವ್ಯಾಲ್ಯೂಸ್. ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ನಾನು ಏನೆಲ್ಲ ಕೊಡ್ತಾ ಇದ್ದೀನಲ್ಲ ಡೈಲಿ ರಿವೈಸ್ ಮಾಡ್ಕೊತಾ ಹೋಗಿ ಫೈನಲಿ ವಿಲ್ ಬಿ ಗೆಟಿಂಗ್ ಮೋರ್ ಮಾರ್ಕ್ಸ್. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಆ್ಯಂಡ್ ಗೆಟ್ ಮೋರ್ ಮಾರ್ಕ್ಸ್, ಮೋರ್ ಸ್ಕೋರ್ ಇನ್ ಅವರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಅರ್ಥ ಆಯ್ತಾ. ಸೊ 14th ಕ್ವೆಶನ್ ಕೂಡ ನೋಡಬಹುದು ಇಲ್ಲಿ ನೀವು. ಸೊ ಲಿಟ್ಮಸ್ ಪೇಪರ್ ಭಾಳ ಸತಿ ಕೇಳಿದ್ದಾರೆ, ರಿಪೀಟೆಡ್ಲಿ ಕೇಳಿದ್ದಾರೆ ಅಂತಂದರೆ ಯು ಶುಡ್ ಬಿ ಥರೋ ವಿತ್ ದಟ್. ಓಕೆನಾ. ಲಿಟ್ಮಸ್ ಪೇಪರ್ ಕ್ವೆಶನ್ಸು ಅದೇ ಥರ ನಿಮಗೆ pH ವ್ಯಾಲ್ಯೂ ಕ್ವೆಶನ್ಸ್ ಎಲ್ಲ ಕೂಡ ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಒಂದೊಂದಾಗಿ ನೋಡ್ಕೊತಾ ಹೋಗಿ. 15th ಕ್ವೆಶನ್, 16th ಕ್ವೆಶನ್, 17th ಕ್ವೆಶನ್ ನೋಡಿ. pH ಆಫ್ ದ ಮಿಲ್ಕ್ ಕೇಳಿದ್ದಾರೆ. ಆ್ಯಂಡ್ ಅದೇ ಥರ ನಿಮಗೆ ಇಲ್ಲಿ ಇನ್ನೊಂದೇನು ಕೇಳಿದ್ದಾರೆ, ಆ್ಯಡ್ ಅ ಫ್ಯೂ ಏನಿದು. ಓಕೆ, ಮಿಲ್ಕ್ ಮ್ಯಾನ್ ಆ್ಯಡ್ಸ್ ಅ ಫ್ಯೂ ಅಮೌಂಟ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಬೇಕಿಂಗ್ ಸೋಡಾ ಟು ಫ್ರೆಶ್ ಮಿಲ್ಕ್. ಸೊ ಫ್ರೆಶ್ ಮಿಲ್ಕಲ್ಲಿ ಆ್ಯಡ್ ಮಾಡ್ತಾನೆ, ಅದು ಏನಾಗುತ್ತೆ, pH ವ್ಯಾಲ್ಯೂ ಏನಿರುತ್ತೆ, ಬಿಫೋರ್ ಆ್ಯಂಡ್ ಆಫ್ಟರ್ ಏನಾಗುತ್ತೆ, ಆ್ಯಂಡ್ ಯಾವ pH ಅಲ್ಲಿ ಅದು. ವೈ ಡಸ್ ನೋಡಿ ಇಲ್ಲಿ ಇನ್ನೊಂದು ಬಿ ಸಬ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡಿ. ವೈ ಡಸ್ ದಿಸ್ ಮಿಲ್ಕ್ ಟೇಕ್ ಅ ಲಾಂಗ್ ಟೈಮ್ ಟು ಸೆಟ್ ಆಸ್ ಕರ್ಡ್. ಅದರದ್ದು ರೀಸನ್ ಕೂಡ ಇಲ್ಲಿದೆ, ರೀಸನ್. ಸೊ ರೀಸನ್ ಟೈಪ್ ಆಫ್ ಕ್ವೆಶನ್ಸ್ ಕೂಡ ನಿಮಗೆ ಭಾಳನೇ ಕಂಡು ಬರುತ್ತೆ ನೀವು ಬೋರ್ಡ್ ಎಕ್ಸಾಮಿನೇಷನ್ಸ್. ಅರ್ಥ ಆಯ್ತಾ. ಸೊ ಅದೇ ಥರ ನೀವು ಇಲ್ಲಿ ನೋಡ್ಬೋದು 19th ಕ್ವೆಶನ್ ಆ್ಯಂಡ್ 20th ಕ್ವೆಶನ್ ಇಲ್ಲಿದೆ ನಿಮಗೆ. 20th ಕ್ವೆಶನ್ 2 ಟೈಮ್ಸ್ ಇದೇ ಥರ ಕೇಳಬಹುದು. ಆಯ್ತಾಯ್ತಾ. 2 ಟೈಪ್ಸಲ್ಲಿ ಕೇಳ್ಬೋದು ನೀವು. ಫಸ್ಟ್ ಕ್ವೆಶನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಯು ಕ್ಯಾನ್ ಆನ್ಸರ್ ಇನ್ ಎನಿ ವೇ. ಓಕೆ, ಸೊ ಇದಾಗಿರುತ್ತೆ ನಮ್ಮ ಈ ವಿಡಿಯೋದಲ್ಲಿ. ಫೈನಲಿ ನಾವು 20th ಕ್ವೆಶನ್ ರೀಚ್ ಆಗಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ನಿಮಗೆ ಈ ವಿಡಿಯೋ ನಾನು ನಿಮಗೆ ಯಾವ ಥರ ತೋರಿಸಿದ್ದೀನೋ ಅದೇ ಥರ ನಿಮಗೆ ಭಾಳನೇ ಲೆಸನ್ಸ್ ಇದಾವಲ್ಲ, ಅದ್ರ ರಿಲೇಟೆಡ್ ಐ ಆಮ್ ಗೋನ ಶೋ ಯು ಆರ್ ಐ ಆಮ್ ಗೋನ ಎಕ್ಸ್ಪ್ಲೇನ್ ಯು ಮೋರ್ ಕ್ವೆಶನ್ಸ್ ಲೈಕ್ ದಿಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ನಾವು 3 and 4 ಮಾರ್ಕ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಲೈಕ್ಸ್ ಟಾರ್ಗೆಟ್ ಕೊಡ್ತಾ ಇರೋದಾದರೆ 200 ಲೈಕ್ಸ್ ಪ್ಲಸ್ ಟಾರ್ಗೆಟ್ನ ಕೊಡ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟ್ ದಿಸ್ ಟಾರ್ಗೆಟ್. ಸೊ ಐ ಹೋಪ್ ನಿಮಗೆ ವಿಡಿಯೋ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.